ಓಂ ಗುರುದ್ಯೋ ನಮಃ. ವಾಸ್ತುಮೂರ್ತಿ ಪರಂ ಜ್ಯೋತಿ ವಾಸ್ತುದೇವ ಪರಿಶಿವ ವಾಸ್ತುದೇವಸ್ತು ಸರ್ವೇಶಂ ಶ್ರೀ ವಾಸ್ತುದೇವೋ ನಮಾಮ್ಯಂ ಶ್ರೀ ವಾಸ್ತುದೇವತೋಭ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್. ಈಗ ಆಷಾಢ ಮುಗಿದು ಶ್ರಾವಣ ಬರ್ತಾ ಇದೆ. ಈ ಶ್ರಾವಣದಲ್ಲಿ ಏನೇನೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಬಹುದು, ಮನೆಯನ್ನು ಕಟ್ಬೋದು, ವಾಹನವನ್ನು ಖರೀದಿ ಮಾಡ್ಬೋದು, ಅಥವಾ ನೀವು ನಿವೇಶನ ತೆಗೆದುಕೊಳ್ಬೋದು, ಜಮೀನನ್ನ ನೀವು ತೆಗೆದುಕೊಳ್ಬೋದು, ಅಥವಾ ನೀವು ಒಂದು ಚಿಕ್ಕದೊಂದು 2 ವೀಲರ್ ವೆಹಿಕಲ್ ತೆಗೆದುಕೊಳ್ತೀವಿ ಅಂದ್ರೂ ಈ ಉತ್ತಮವಾದಂಥ ಈ ರಾಜಯೋಗದಲ್ಲಿ ಶ್ರಾವಣ ಮಾಸದಲ್ಲಿ ನೀವು ತೆಗೆದುಕೊಳ್ಬೋದು. ಅಥವಾ ನೀವು ಯಾರ್ದೋ ನಿಮಗೆ ಒಂದು ಹೆಣ್ಣನ್ನು ಅಥವಾ ಮಾತುಕತೆ ನಡೀತಾ ಇದೆ ಅಂದರೆ ಈ ಟೈಮಲ್ಲಿ ನೀವು ಮಾತುಕತೆಗಳನ್ನು ಮಾಡ್ಕೊಳ್ಬೋದು. ಅಥವಾ ಗಂಡನ್ನು ನೋಡಿ ಗಂಡನ ಮನೆಗೆ ಹೋಗಿ ನೀವು ಗಂಡು ಹೆಣ್ಣು ನೋಡುವ ಶಾಸ್ತ್ರವನ್ನು ಸಹ ಈ ಟೈಮಲ್ಲಿ ಮಾಡ್ಬೋದು. ಹಾಗಿದ್ದಾಗ ಶ್ರಾವಣ ಅನ್ನೋದು ವಿಶೇಷವಾಗಿ ರಾಜಯೋಗದ ಮಾಸ. ಶುಕ್ಲ ಪಕ್ಷದಲ್ಲಿ ನೀವು ಒಳ್ಳೆ ಕೆಲಸಗಳನ್ನು ನೀವು ಶಂಕುಸ್ಥಾಪನೆ ಅಂದರೆ ಪ್ರಾರಂಭ ಮಾಡಿದರೆ ಅದು ಮುಂದೆ ನಿಮಗೆ ಯಾವುದೇ ರೀತಿ ಅಡೆತಡೆಗಳಿಲ್ಲದೆ ನಡೆದುಕೊಂಡು ಹೋಗುತ್ತೆ. ಆದರೆ ಯಾಕೆ ಈ ವಿಶೇಷ ಮಾಸಗಳಲ್ಲಿ ಮಾಡಿ ಅಂತ ಹೇಳ್ತೀವಿ ಅಂದರೆ, ಪ್ರಾರಂಭ ಮಾಡಿದಾಗ ಏನೋ ಮುಂದೆ ನಿಮಗೆ ಅದರಿಂದ ಅವಘಡ ಆಗುತ್ತೆ ಅಂತಂದರೆ ನೀವು ಆ ಒಂದು ಇದರಿಂದ ತಪ್ಪಿಸ್ಕೊಳ್ಬಹುದು. ಉದಾಹರಣೆಗೆ ನೀವೊಂದು ಈ ಶ್ರಾವಣ ಮಾಸದಲ್ಲಿ ಒಂದು ಕಾರ್ ತೆಗೆದುಕೊಳ್ತೀನಿ ಅಂತ ಇಟ್ಕೊಳ್ಳಿ, ರಾಜಯೋಗ ಶುಕ್ಲ ಪಕ್ಷದಲ್ಲಿ. ಆ ಟೈಮಲ್ಲಿ ನಿಮ್ಗೆ ಆ ವಾಹನದಿಂದ ಯಾವುದೇ ರೀತಿಯ ದೊಡ್ಡ ಮಟ್ಟದ ಸಮಸ್ಯೆಗಳು ಆಗೋದಿಲ್ಲ. ಚಿಕ್ಕ ಪುಟ್ಟವು ಏನೋ ಆಗ್ಬೋದು, ಅದನ್ನು ನಾವು ಯಾರು ಕಂಟ್ರೋಲ್ ಇಲ್ಲ. ಆದರೆ ದೊಡ್ಡ ಮಟ್ಟದಲ್ಲಿ ಅಂದ್ರೇನು, ಪ್ರಾಣಹಾನಿಯಾಗುವಂಥ ಅಪಘಾತಗಳಾಗಲಿ, ಅಥವಾ ನಿಮಗೆ ಪೆಟ್ರೋಲ್ ನಿಂತು ಎಲ್ಲೋ ಗಾಡಿಯನ್ನು ದಬ್ಕೊಂಡು ಬರುವಂಥ ಪರಿಸ್ಥಿತಿ ಆಗಲಿ, ಅಥವಾ ದೊಡ್ಡ ಮಟ್ಟದ ಅಪಘಾತಗಳು ಈ ವಾಹನದಲ್ಲಿ ಆಗೋದಿಲ್ಲ. ಅದಕ್ಕೆ ನಂಬರು ಸಹ ಇಂಪಾರ್ಟೆಂಟ್ ಇರ್ತದೆ. ಹಾಗೆ ನೀವು ಒಂದು ಹೆಣ್ಣು ನೋಡ್ಲಿಕ್ಕೆ ಹೋಗ್ತೀರಿ ಅಂದರೆ ಆ ಮನೆತನಕ್ಕೆ ನಿಮ್ಮ ಮನೆತನಕ್ಕೆ ಸರಿ ಹೊಂದುತ್ತೋ ಅಥವಾ ಇಲ್ವೋ ಅನ್ನೋದನ್ನು ತಿಳಿದುಕೊಂಡು ನೀವು, ಅಥವಾ ಮುಂದೆ ನಿಮ್ಗೆ ಏನಾರಲ್ಲಿ ಅಡೆತಡೆ ಇದೆ ಅಂತಂದಾಗ ಅದು ನಿಮಗೆ ಮುನ್ಸೂಚನೆಯನ್ನು ಕೊಡುವಂಥ ಸಾಧ್ಯತೆ ಇರ್ತದೆ. ಆ ದಿನಗಳಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಆ ಒಂದು ಒಳ್ಳೆಯ ಸಮಯವನ್ನು ನೋಡಿಕೊಂಡು ನೀವು ಆ ಒಂದು ಪ್ರಾರಂಭದ ದಿನಗಳನ್ನು ಪ್ರಾರಂಭ ಮಾಡಬೇಕು. ಹಾಗೆಯೇ ಮನೆ ಕಟ್ಟುವವರು ವಿಶೇಷವಾಗಿ ಶ್ರಾವಣ ಮಾಸ ಶುಕ್ಲ ಪಕ್ಷದಲ್ಲಿ ನೀವು ಭೂಮಿ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿದಾಗ ನಿಮ್ಮ ಮನೆ ನೀವು ಅಂದ್ಕೊಂಡು ಡೇಟ್ ಒಳಗೆ, ಅಂದರೆ ಉದಾಹರಣೆಗೆ ನಿಮ್ಗೆಲ್ಲೂ ಒತ್ತಡಗಳು ಬರೋದಿಲ್ಲ. ಇದೊಂದು ನೆನಪಿಟ್ಕೊಳ್ಳಿ. ಯಾಕೆ ಈ ಮಾತು ಹೇಳ್ತೀವಿ ಅಂದರೆ, ನಾನು ಸಹ ಶ್ರಾವಣ ಮಾಸದಲ್ಲೇ ಪ್ರಾರಂಭ ಮಾಡಿದ್ದು ಉತ್ತಮ ರಾಜಯೋಗದಲ್ಲೇ, ಹಾಗೆ ಶುಕ್ಲ ಪಕ್ಷದಲ್ಲಿ. ನಂತರ ಅದನ್ನು ಗುರುಪ್ರವೇಶ ಮಾಡುವಾಗಲೂ ನನಗೆ ಒಳ್ಳೆಯ ರಾಜಯೋಗದಲ್ಲೇ ಮಾಡಿದೆ. ಹಾಗಾಗಿ ನಮಗೆ ಮನಃಶಾಂತಿ ಜಾಸ್ತಿ ಇದೆ. ಹಾಗೆ ಆರ್ಥಿಕ ಪರಿಸ್ಥಿತಿಗಳು ನಮಗೆ ತುಂಬ ಅಭಿವೃದ್ಧಿಯಾಗಿ ಬರ್ತಾ ಇರ್ತದೆ. ಯಾವಾಗಲೂ ಶಾಂತತೆ ಸ್ವಭಾವಗಳು ನಮ್ಮ ವ್ಯಕ್ತಿತ್ವಗಳನ್ನು ಬದಲು ಮಾಡ್ತದೆ ಆ ಮನೆಗಳು. ಹಾಗೆ ಉದಾಹರಣೆಗೆ ಯಾರೋ ನಿಮಗೊಂದು ನಿವೇಶನ ಇಲ್ಲ, ಈ ಟೈಮಲ್ಲಿ ನಿವೇಶನ ತೆಗೆದುಕೊಳ್ಬೇಕು. ಈ ಟೈಮಲ್ಲಿ ನೀವು ನಿವೇಶನವನ್ನು, ನೀವು ಒಳ್ಳೆ ನಿವೇಶನಗಳು ನಿಮಗೋಸ್ಕರ ಕಾಯ್ದಿರ್ತದೆ. ಹಾಗಿದ್ದಾಗ ದಯಮಾಡಿ ನೀವು ಆ ಉತ್ತಮವಾದಂಥ ನಿವೇಶನ ತೆಗೆದುಕೊಳ್ಳುವಂಥ ಮಾರ್ಗಗಳು ಸಹ ನಿಮಗೆ ತೆರೀತವೆ. ಕೆಲವರು ಜಮೀನು ತೆಗೆದುಕೊಳ್ಬೇಕು, ಯಾವುದೋ ಒಂದು ಜಮೀನು ತೆಗೆದುಕೊಳ್ಬೇಕು. ಆ ಜಮೀನಿಂದ ನಿಮ್ಗೆ ಒಳ್ಳೆ ಫಲಗಳು ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಜೊತೆಯಲ್ಲಿ ಆ ಆಸ್ತಿ ತೆಗೆದುಕೊಂಡ ಮೇಲೆ ನಿಮಗೆ ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಈಗ ನೋಡಿ, ಎಷ್ಟೋ ಕಡೆ ಹಳ್ಳಿ ಕಡೆ ಜಮೀನು ಖರೀದಿ ಮಾಡ್ತಾರೆ, ಯಾವುದೋ ಡೇಟಾ ರಿಜಿಸ್ಟರ್ ಮಾಡ್ಕೊಳ್ಳೋದು, ಅಥವಾ ನಿಮ್ಮ ಸಮಯಕ್ಕೆ ಸರಿಯಾಗಿ ಅವರು ನಿಮಗೆ ರಿಜಿಸ್ಟರ್ ಮಾಡ್ಕೊಡದೇ ಇರ್ಬೋದು, ಅಥವಾ ಅದರಿಂದ ಏನೋ ನಿಮಗೆ ಲೋಪದೋಷಗಳಾಗೋ ಸಾಧ್ಯತೆ ಇರ್ತದೆ. ಅದನ್ನೆಲ್ಲ ತಪ್ಪಿಸ್ಕೊಂಡು ನಾವು ಮುಂದೆ ಬದುಕಲೇಬೇಕು ಅಂತ ಅಂದಾಗ ನೀವು ರಾಜಯೋಗದಲ್ಲಿ ಮಾತುಕತೆ ಮಾಡಿ ಅಡ್ವಾನ್ಸ್ ಕೊಟ್ಕೊಳ್ಳಿ. ದಾಖಲಾತಿಗಳು ನಿಮಗೆ ಓಕೆ ಆದ ನಂತರ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋಕೆ ತೊಂದರೆ ಇಲ್ಲ. ಯಾವುದೇ ಕಾರಣಕ್ಕೂ ನೀವು ರಾಜಯೋಗದಂತ ಒಳ್ಳೆಯ ದಿನಗಳಲ್ಲಿ ಒಳ್ಳೆ ಮಾಸಗಳಲ್ಲಿ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಯಾಕೆಂತಂದ್ರೆ ನೀವು ಅನ್ಕೊಳ್ಬಹುದು, ಹಂಗಾದ್ರೆ ಎಲ್ಲರೂ ಇದೇ ದಿನ ಕಾಯಕ್ಕಾಗತ್ತಂತ ಕೇಳ್ಬೋದು. ಒಳ್ಳೆ ಕೆಲಸ ಮಾಡುವಾಗ ಪ್ರಾರಂಭ ಮಾಡಿ, ಹಾಗೆ ಕೆಲಸ ಪಾಡಿಗೆ ಅದೇನು ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮನೆ ಕಟ್ಟಿದ್ದೇ ಆದಾಗ ನಿಮ್ಮ ಜೀವನದಲ್ಲಿ ನಿಮಗೆ ಬರಬೇಕಾದಂಥ ಹಣ, ಐಶ್ವರ್ಯ, ಸಂಪತ್ತು, ಸಮೃದ್ಧಿ, ಸ್ಥಾನಮಾನ, ಗೌರವ, ಆರೋಗ್ಯ, ಆಯುಷ್ ಪ್ರಾಪ್ತಿ ಆಗುತ್ತೆ. ಹಾಗೆ ಅಷ್ಟು ಮಾತ್ರ ಸಾಧ್ಯನಾ? ಆದರೆ ನೀವು ಆ ಭೂಮಿ ತೆಗೆದುಕೊಂಡು ನಂತರನೂ ಅಲ್ಲಿ ಏನಾದ್ರು ಲೋಪದೋಷಗಳಿದ್ರೆ ನೀವು ಸರಿಪಡಿಸ್ಕೊಳ್ಳಿಕ್ಕೆ ಬೇಕು. ಆಗ ನಿಮ್ಗೆ ಇನ್ನೂ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗೆಯೇ ನೀವು ಒಂದು ನಿವೇಶನ ತೆಗೆದುಕೊಳ್ತೀವಿ, ನೀವು ಯಾವುದೇ ದಿಕ್ಕಿನ ನಿವೇಶನ ತೆಗೆದುಕೊಳ್ಳಿ, ಎಲ್ಲ ದಿಕ್ಕುಗಳು ಒಳ್ಳೆಯ ದಿಕ್ಕುಗಳೇ. ಆದರೆ ಆ ತೆಗೆದುಕೊಂಡ ನಂತರ ನೀವು ಮನೆಯನ್ನು ಕಟ್ಟಬೇಕಾದ್ರೆ ಉತ್ತಮವಾದಂಥ ಆಯಾ ವಾಸ್ತುವನ್ನು ಅಳವಡಿಸಿಕೊಂಡು ದಿಕ್ಕಿಗೆ ಅನುಗುಣವಾಗಿ, ಪಂಚಭೂತಗಳಿಗೆ ಅನುಗುಣವಾಗಿ ನೀವು ಮನೆಯನ್ನು ಕಟ್ಟಿದಾಗ ನಿಮ್ಮ ಜೀವನ ಸಮೃದ್ಧಿಯಾಗುತ್ತೆ. ಹಾಗೆ ನೀವು ಒಂದು ಒಳ್ಳೆಯ ಮನೆತನದ ಒಂದು ಹೆಣ್ಣನ್ನು ತರಬೇಕು ಅಂದರೆ ಆ ಮನೆತನದ ಹಿನ್ನೆಲೆ ಅಥವಾ ನಿಮಗೆ ಆ ಮನೆಗೂ ಸರಿಯಾಗಿ ಸೆಟ್ ಆಗಿ ಬರ್ತದ, ಅಥವಾ ಒಳ್ಳೆಯ ಒಂದು ಗಣಕೂಟಗಳು ಸರಿಯಾಗಿ ಬಂದಿದೆಯಾ, ರಾಕ್ಷಸ ಗಣನ, ದೇವಗಣನ, ಇವನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಸಹ ನೀವು ಸರಿ ಮಾಡ್ಕೊಳ್ಬೋದು. ಉತ್ತಮವಾದಂಥ ಹೆಣ್ಣು ಸಿಗುತ್ತೆ. ಹಾಗೆ ಮದುವೆಗಳು ಕೆಲವೊಂದು ಇಂಥ ಒಳ್ಳೆ ರಾಜಯೋಗದಲ್ಲಿ ಮದುವೆ ಆಗೋದ್ರಿಂದ ನಿಮಗೆ ಉತ್ತಮವಾದಂಥ ಸಂಸಾರಿಕ ಜೀವನ ಚೆನ್ನಾಗಿರ್ತದೆ. ಕೆಲವರು ಇದನ್ನ ಯಾಕೆ ಇದನ್ನೆಲ್ಲ ಕೆಲವರು ತರ್ಕ ವಿಶ್ಲೇಷಣೆ ಮಾಡೋರು ಇರ್ತಾರೆ, ಅಂಥವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಇದನ್ನ ಇರೋ ನಿಯಮ ಏನು, ಒಳ್ಳೆ ದಿನದಲ್ಲಿ ಪ್ರಾರಂಭ ಮಾಡು, ಒಳ್ಳೆ ದಿನದಲ್ಲಿ ಅದನ್ನ ಉದ್ಘಾಟನೆ ಮಾಡುವ ಒಂದು ನಿಯಮ ಇರ್ತದೆ. ಯಾಕೆಂದ್ರೆ ಶಂಕುಸ್ಥಾಪನೆ ಎಷ್ಟು ಇಂಪಾರ್ಟೆಂಟು, ಉದ್ಘಾಟನೆ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮಾಡಿದ್ದೇ ಆದರೆ ನಿಮಗೆ ಉತ್ತಮವಾದಂಥ ಮಾರ್ಗದರ್ಶಕ
ಬರೆಯೋದ್ರ ಜೊತೆ ಅಂದ್ರೆ ಮಾರ್ಗಗಳು ಅದರಷ್ಟಕ್ಕೆ ಅದೇ ತರ ಹಣದ ಮೂಲ, ಸ್ತ್ರೀ ಮೂಲ, ಹಾಗೆ ಭೂಮೂಲ, ಹಾಗೆ ಇನ್ನೂ ಅನೇಕ ರೀತಿಯ ನಿಮಗೆ ಉತ್ತಮವಾದಂಥ ಮಾರ್ಗಗಳು ತೆರೀತವೆ. ಯಾಕೆ ಇದನ್ನು ನಾವು ಹೇಳ್ತೀವಿ ಅಂದ್ರೆ ಜನ ಹೇಳಿದ ಮಾತನ್ನೇ ಕೇಳೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಇಷ್ಟ ಬಂದು, ಯಾಕೆಂದ್ರೆ ಗತ ಜನ್ಮದ ಕರ್ಮ ಇನ್ನೂ ಹರಿದೋಗಿರಲ್ಲ. ಅಂದ್ರೆ ಕರ್ಮ ಕಳೆದಿರಬೇಕು, ಪುಣ್ಯ ಬರ್ದಿರಬೇಕು. ಅಂದ್ರೆ ಕರ್ಮ ಕಳೆದಿರಬೇಕು, ಪುಣ್ಯ ಬರ್ದಿರಬೇಕು ಅಂತ ಹೇಳ್ತಾರೆ. ಇದು ಎರಡೂ ಸರಿಯಾಗಿದ್ದರೆ ನಿಮಗೆ ಸಿಗೋವಂಥದ್ದು ನಿಮಗೆ ಸಿಕ್ಕೇ ಸಿಗುತ್ತೆ. ಯಾರಿಗೆ ಜಮೀನಿಲ್ಲ ಅನ್ನೋಕೆ ಹೊರಗಿದೆ, ಅವ್ರು ಈ ಟೈಮಲ್ಲಿ ನೀವು ಯಾವ್ದಾದ್ರು ಒಂದು ಚಿಕ್ಕದು ಅಟ್ಲೀಸ್ಟ್ ಒಂದು 2 ಗುಂಟೆ ಜಮೀನು ತಗೊಳ್ಳಿ, ನಿಮ್ಮ ಊರ ಕಡೆ ಒಂದು 10 ಗುಂಟೆ ಜಮೀನು ತಗೊಳ್ಳಿ, ಒಳ್ಳೇದಾಗತ್ತೆ. ಅಥವಾ ನಮಗೆ ನಗರಗಳಲ್ಲಿ ಒಂದು ಸೈಟ್ ಇಲ್ಲ, ನಾನು ಸಿಟಿಯಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನೋರು ಸಹ ನೀವು ಒಂದು ಸೈಟ್ 30-40 ಅಥವಾ 20-30 ನಿಮ್ಮ ಕೆಪಾಸಿಟಿ ತಕ್ಕಾಗಿ, ಇಲ್ಲ ನೀವು ಮುಂದೆ ನಾವು ತೆಗೆದುಕೊಂಡು ಅದನ್ನು ತೀರಿಸ್ಕೊಳ್ತೀವಿ. ನೋಡಿ, ಕೆಲವರಿಗೆ ಭಯ ಇರ್ತದೆ, ನಾನು ಸೈಟ್ ತಗೊಂಡ್ರೆ ನನ್ನಿಂದ ಸಾಲ ತೀರ್ಸಕ್ಕಾಗಲ್ಲ, ನಮ್ಮ ಹಣೆ ಬರಕ್ಕೆ ನಮಗೆ ಬೆಂಗಳೂರು ಮನೆ ಕಟ್ಟ ಯೋಗ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಿ ಅಂದರೆ ಅದೆಲ್ಲ ನಿಮ್ಮ ತಪ್ಪು ಕಲ್ಪನೆಗಳು. ಹಾಗಿದ್ದಾಗ ದಯಮಾಡಿ ಆ ರೀತಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಪರಿಪೂರ್ಣವಾದಂಥ ಬಲ ನಿಮಗೆ ಬೇಕಾ, ಉತ್ತಮ ರಾಜಯೋಗದಲ್ಲಿ ಪ್ರಾರಂಭ ಮಾಡಿ. ಆ ಥರ ಇದ್ದಂಥವ್ರಿಗೆ ಯಾರಿಗಾರು ನಮಗೆ ಗೊತ್ತಿಲ್ಲ ಸರ್, ನಮಗೆ ಕಷ್ಟ ಅನ್ನಿಸ್ತಾ ಇದೆ, ಏನು ಅರ್ಥ ಆಗ್ತಿಲ್ಲ ಅಂದರೆ ನನ್ನ ಸಂಪರ್ಕ ಮಾಡಿ. ಯಾವುದೇ ದಿಕ್ಕಿನ ನಿವೇಶನ ಇರಲಿ, ನಿಮಗೆ ಎಲ್ಲ ದಿಕ್ಕುಗಳು ಒಳ್ಳೆಯ ದಿಕ್ಕುಗಳು ಆಗಿ ಬರ್ತವೆ. ಹಾಗೆ ತೆಗೆದುಕೊಳ್ಳುವಂಥ ದಿನಾಂಕ ಮತ್ತು ಅದರದ್ದು ಪರಿಪೂರ್ಣವಾದಂಥ ಡೇಟ್ಗಳು ಸಹ ನಾನು ಹಾಕ್ಕೊಡ್ತೀನಿ. ಕೆಳಗೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು ನೇರವಾಗಿ ಸಂಪರ್ಕ ಮಾಡಿ. ಯಾಕೆಂತಂದರೆ ಇದನ್ನು ನಾವು ಬೇರೆ ಯಾರೋ ನಮ್ಮ ಅಸಿಸ್ಟೆಂಟ್ಗಳಿಗೋ ಅಥವಾ ಆಫೀಸ್ ಅವರಿಗೆ ಕೊಟ್ಟಾಗ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಗೊತ್ತಿರೋದಿಲ್ಲ. ಬಟ್ ನೀವೇನು ಕ್ವಶನ್ ಕೇಳ್ತಾ ಇದ್ದೀರಿ ಆ ಕ್ವಶನ್ಗೆ ಒಂದು ಸಕಾರಾತ್ಮಕವಾಗಿ ನಾನು ನಿಮಗೆ ಉತ್ತರವನ್ನು ಕೊಡಬೇಕು. ಸುಮ್ಮನೆ ಇದನ್ನು ಹೇಗೆ ಮಾಡಿದ್ರೆ ನನ್ನ ವ್ಯಾಪಾರಕ್ಕೆ ನಿಂತಿಲ್ಲ. ನಾನು ನಿಂತಿರೋದೇನು, ನಿಮಗೆ ಒಳ್ಳೇದಾದರೆ ನೀವು ನನ್ನ ಬಗ್ಗೆ ಗೌರವ ಪ್ರೀತಿ ಇರ್ತದೆ, ನಿಮ್ಮಿಂದ ಎಷ್ಟೋ ಜನಕ್ಕೆ ಒಂದು ಒಳ್ಳೇದಾಗುತ್ತೆ. ಅದೇ ನಾನು ವ್ಯಾಪಾರ ಕೂತ್ಕೊಂಡ್ರೆ ನನ್ನ ವ್ಯಾಪಾರ ಇಂಪಾರ್ಟೆಂಟ್ ಅಲ್ಲ, ಆದರೆ ವ್ಯಾಪಾರ ಬೇಕು. ಹಾಗಿದ್ದಾಗ ಜಮೀನು ಖರೀದಿ ಮಾಡೋರು, ವಾಹನ ಖರೀದಿ ಮಾಡೋರು, ವಾಹನ ತೆಗೆದುಕೊಂಡ್ಮೇಲೆ ಅದಕ್ಕೆ ಯಾವ ರೀತಿಯ ಒಂದು ಸೆಲೆಕ್ಟೆಡ್ ನಂಬರ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಜೊತೆಯಲ್ಲಿ ಜಮೀನು ತಗೊಳ್ಳೋರು, ಸೈಟ್ ತಗೊಳ್ಳೋರು, ಮನೆ ಕಟ್ಟುವವರು, ಹೆಣ್ಣು ನೋಡುವವರು ಅಥವಾ ಗಂಡನ್ನು ನೋಡುವವರು, ಅಥವಾ ನಿಮ್ಮ ಮಕ್ಕಳಿಗಿಂತ ಒಳ್ಳೆ ರಾಜಯೋಗದಲ್ಲಿ ಕಿವಿ ಚುಚ್ಚಿಸೋದಿರ್ಬೋದು, ಆ ಮಗುಗೊಂದು ಒಳ್ಳೆ ಹೆಸರಿಡೋದಿರ್ಬೋದು. ಯಾಕೆಂತಂದ್ರೆ ಮಗು ಯಾವುದೋ ಒಂದು ಡೇಟಲ್ಲಿ ಹುಟ್ಟಿರ್ತದೆ, ಅದು ನಮ್ಮ ಯಾರ ಕಂಟ್ರೋಲ್ ಇರೋದಿಲ್ಲ. ಬಟ್ ಅವನಿಗೆ ಒಳ್ಳೆ ಒಂದು ಹೆಸರಿಡೋದಿರ್ಬೋದು, ಅವನಿಗೆ ಕಿವಿ ಚುಚ್ಚೋದಿರ್ಬೋದು, ಅಥವಾ ಅವನಿಗೆ ಅಕ್ಷರ ಅಭ್ಯಾಸವನ್ನು ಮಾಡಿಸೋದು, ಮಗು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮಾಡ್ಕೊಂಡ್ರೆ ನಿಮಗೆ ಒಳ್ಳೆಯ ಫಲಗಳು, ಅಂದ್ರೆ ಒಳ್ಳೆಯ ರಾಜಯೋಗ ಬರ್ತದೆ. ಮಕ್ಕಳು ತುಂಬಾ ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಹಾಗಿದ್ದಾಗ ಗಮನದಲ್ಲಿಟ್ಕೊಂಡು ನೀವು ಪರಿಪೂರ್ಣವಾದಂಥ ಒಂದು ಆಯಾ ವಾಸ್ತು, ವಾಹನ, ಮತ್ತೆ 2 ವೀಲರ್ ಇದ್ರೆ 2 ವೀಲರು, ಜಮೀನು, ಮದುವೆ, ಮತ್ತೆ ಹೆಣ್ಣು ಗಂಡು ಕೊಡೋದು ತರುವುದು, ಸಂಬಂಧಗಳು, ಮಕ್ಕಳ ಒಂದು ಉತ್ತಮವಾದಂಥ ವಿದ್ಯಾಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋ ಪ್ರತಿಯೊಂದು ಇದರಲ್ಲಿ ಇರ್ತದೆ. ಹಾಗೆ ಮುಂದೆ ನಾನು 19/8/2026 ಶ್ರಾವಣ ಮಾಸದಲ್ಲಿ ನಾನು ಆನ್ಲೈನಲ್ಲಿ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಆ ಕ್ಲಾಸಿನ ವಿಶೇಷತೆಯನ್ನು ನಾವು ನಮ್ಮ ಲಿಂಕಲ್ಲಿ ಬಯೋದಲ್ಲಿ ಹಾಕಿರ್ತೀವಿ, ನೀವು ಓದ್ಕೊಳ್ಳಿ. ಆಸಕ್ತಿ ಇದ್ದವರು ಜಾಯಿನ್ ಆಗ್ಬೋದು. ಹೇಗೆ ಕಲೀಲಿಕ್ಕಿದೆ, ನಾನೊಂದು ಮನೆ ಕಟ್ಟಬೇಕು ಸರ್, ನಮಗೆ ಸೈಟ್ ಇದೆ, ಕಷ್ಟ ಆಗ್ತಾ ಇದೆ, ಇದಕ್ಕೆ ನಮಗೆ ಸೂಕ್ತ ಮಾರ್ಗದರ್ಶನ ಇಲ್ಲ, ನೀವು ನಮಗೆ ಕಲಿಸ್ಕೊಡಿ ಅಂತಂದರೆ ಅಂಥವ್ರಿಗೆ ನಾನು ಕಲಿಸ್ಕೊಡ್ತೀನಿ. ಯಾವ ಆಯದಲ್ಲಿ ಕಟ್ಟಬೇಕು, ಯಾವ ವಾಸ್ತುವಿನಲ್ಲಿ ಕಟ್ಟಬೇಕು, ಯಾವ ದಿಕ್ಕಿಗೆ ಅನುಗುಣವಾಗಿ ಕಟ್ಟಬೇಕು, ಇದನ್ನು ನಾನು 1 ತಿಂಗಳು ಕ್ಲಾಸ್ ಮಾಡ್ತೀನಿ. ಅಂದರೆ ರಾತ್ರಿ 8:30 10:30 ಅಂದರೆ ಒಂದು ಕಡಿಮೆ ಅಂದರೆ 2 ಗಂಟೆ ಆ ಒಂದು ಟೈಮ್ ಒಳಗೆ ನಿಮಗೆ ಕೆಲವೊಂದು ಮಾಹಿತಿನ ನಾನು ಗ್ರೂಪಲ್ಲಿ ಹೇಳಿಕೊಡ್ತೀನಿ. ಹೇಳಿಕೊಟ್ಟ ಮೇಲೆ ನೀವು ಪ್ರಾರಂಭ ಮಾಡಿ. ಯಾಕಂದ್ರೆ ನೀವು ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಏನೇನು ನಾವು ಬೇಸಿಕ್ಕಾಗಿ ಕಲ್ತಿರ್ಬೇಕು. ಯಾಕಂದ್ರೆ ನಾವೇನು ಕಲಿದೆ ಸುಮ್ಮನೆ ನಾವು ಯಾರಿಗೋ ತೆಗೆದುಕೊಂಡು ಹೋಗಿ ನಾವು 100 ವರ್ಷ ಬಾಳಿ ಬದುಕುವಂಥ ಮನೆಯನ್ನ ಯಾರಿಗೂ ಗೊತ್ತು ಗುರಿ ಇಲ್ದವನಿಗೆ ಕೊಟ್ಟು ಏನು ಮಾಡ್ತಾರೆ, ಅವ್ರ ಮನಸ್ಸಿಗೆ ಬಂದಂಗೆ ಅವ್ರೇನೋ ಅವ್ರ ತಲೆಯಲ್ಲಿರುವಂಥ ಐಡಿಯದ ಮೇಲೆ ಕಟ್ಟಿ ಕೊಡ್ತಾರೆ. ಹಾಗೆ ನಿಮಗೆ ಅದು ಪರಿಪೂರ್ಣ ಫಲ ಪ್ರಾಪ್ತಿಯಾಗಿದೆಯಾ ಅಥವಾ ಇಲ್ವೋ ಅನ್ನೋದು ನಿಮಗೆ ಮನದಟ್ಟಾಗಬೇಕಲ್ವಾ. ಇದೊಂದು ಗಮನದಲ್ಲಿ ಇಟ್ಕೊಂಡು ಮನೆ ಕಟ್ಟಿ. ಯಾಕೆಂದರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಇರಲಿಕ್ಕೆ ಒಂದು ಸೂರು ಬೇಕೇ ಬೇಕು. ಹಾಗೆ ಪ್ರತಿಯೊಬ್ಬರಿಗೂ ಜೀವನ ಶೈಲಿ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ಯಾರು ಇವತ್ತಿನ ಕಾಲದಲ್ಲಿ ಬಡತನದ ಜೀವನ ಮಾಡಬೇಕು ಅಂತ ಆಸೆ ಪಡೋದಿಲ್ಲ. ಆದರೆ ನೀವು ಶ್ರೀಮಂತಿಗೆ ಜೀವನ ಬೇಕು ಅಂದರೆ ಶ್ರೀಮಂತ ರೀತಿಯಲ್ಲಿ ವರ್ತನೆಯನ್ನು ಮಾಡಬೇಕು, ಶ್ರೀಮಂತ ರೀತಿಯಲ್ಲಿ ಫೀಲ್ ಮಾಡಬೇಕು. ಇವನ್ನೆಲ್ಲ ನಾನು ಕಲಿಸ್ಕೊಡ್ತೀನಿ. ಯಾಕೆಂತಂದರೆ ನಮಗೆ ಇವತ್ತು ಬಡತನ ಇರ್ಬೋದು, ಹುಟ್ಟು ಬಡತನ ನಮ್ಮದಲ್ಲ. ಅಂದರೆ ಬಡವನಾಗಿ ಹುಟ್ಟೋದು ನಮ್ಮ ತಪ್ಪಲ್ಲ, ಆದರೆ ಬಡವನಾಗಿ ಸಾಯೋದು ನಮ್ಮ ತಪ್ಪು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಹಣ ಮಾತ್ರ ಇದ್ದಕ್ಕೆ ಅವ್ರು ಶ್ರೀಮಂತಿಗೆ ಆಗೋದಿಲ್ಲ, ಆರೋಗ್ಯ ಇದ್ರೂ ಶ್ರೀಮಂತಿಗೆ. ಅಂದರೆ ನೋಡಿ, 5 ನಮ್ಮ ಹತ್ರ ಪರಿಪೂರ್ಣವಾದಂಥ ಸುಖಗಳಿರಬೇಕು. ಅಂದರೆ ಹಣ, ಆರೋಗ್ಯ, ಕುಟುಂಬದಲ್ಲಿ ನೆಮ್ಮದಿ, ಮಕ್ಕಳ ಭವಿಷ್ಯದಲ್ಲಿ ನೆಮ್ಮದಿ, ಶಾಂತಿ, ನಾವು ಗಳಿಸಿದ ಸಂಪತ್ತನ್ನು ನಾವು ಅನುಭವಿಸ್ಬೇಕು. ಆದ್ರೆ ನಾವೇನ್ ಮಾಡ್ತೀವಿ,
ಒಂದೇ ಹಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಕೆಲವರು ಬರೀ ಹೆಲ್ತ್ 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 ಅಂತ ಹೋಗ್ತಾ ಇರ್ತಾರೆ, ಕೆಲವರು ಹಣದಿಂದೇ ಓಡ್ತಾ ಇರ್ತಾರೆ. ಹಾಗೆ ಹಣ ಮತ್ತೆ ಆರೋಗ್ಯ ಎರಡೂ ಸಹ ನಮ್ಮ ಜೀವನದ ಅವಿಭಾಜ್ಯ ಅಂಗಗಳು, ಇವೆರಡು ಬೇಕು. ಆದ್ರೆ ಅದನ್ನ ಬ್ಯಾಲೆನ್ಸ್ ಮಾಡೋದನ್ನ ಕಲಿಸ್ಕೊಡ್ತೀನಿ. ಫ್ಯಾಮಿಲಿಯನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಹಾಗೆ ನಾವು ಮಕ್ಕಳನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಅದರ ಒಂದೊಂದೇ ಕೋರ್ಸನ್ನು ನಾನು ಒಂದೊಂದೇ ರೀತಿ ನಿಮ್ಗೆ ಅರ್ಥ ಮಾಡುವಂತ, ಅಂದ್ರೆ ನಮ್ಮದೇ ಕನ್ನಡ ಭಾಷೆಯಲ್ಲಿ ನಿಮ್ಗೆ ಅರ್ಥ ಮಾಡಿಸಿಕೊಡ್ತೀನಿ. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮನೆಯನ್ನ ಪ್ರಾರಂಭ ಮಾಡಿ, ಅಥವಾ ಇಂಥ ಒಂದು ಒಳ್ಳೆಯ ಕ್ಲಾಸಿಗೆ ಜಾಯಿನ್ ಆಗಿ. ಯಾಕೆಂತಂದ್ರೆ ಯಾವುದೇ ಒಂದು ನಾನು ಹೇಳ್ಕೊಡೋದಿರೋದು ಗಣಿತಶಾಸ್ತ್ರದ ಲೆಕ್ಕಾಚಾರ ಮತ್ತೆ ವಿಜ್ಞಾನ ಶಾಸ್ತ್ರದ ಲೆಕ್ಕಾಚಾರದಲ್ಲಿ ಇರ್ತದೆ. ಇದರಲ್ಲಿ ಯಾವುದೇ ಮೈಥಾಲಜಿಗಳು, ಇದ್ರದ್ದು ಯಾವುದಕ್ಕೆ ದೇವರು, ಧರ್ಮ ಮತ್ತೆ ಜಾತಿ ಅಡ್ಡ ಬರೋದಿಲ್ಲ. ಎಲ್ಲರಿಗೂ ಈ ಭೂಮಂಡಲದಲ್ಲಿ ಸೇಮ್ ಎಲ್ಲ ಭಗವಂತ ನಮಗೆ ಎಲ್ಲ ಪಂಚಭೂತಗಳು ಎಲ್ಲ ಸುಖವನ್ನು ಕೊಟ್ಟಿದ್ದಾರೆ. ಅದನ್ನು ಅನುಭವಿಸ್ಲಿಕ್ಕೆ ನಾವು ಯೋಗ್ಯರಾಗಿರ್ಬೇಕು. ಇವೆರಡು ಶಾಸ್ತ್ರದಲ್ಲಿ ನೀವು ಪರಿಪೂರ್ಣರಾಗಿ ನಾನು ಕಲಿಲೇಬೇಕು ಅಂತ ಆಸಕ್ತಿ ಇದ್ದವರಿಗೆ ಕಲಿಸ್ಕೊಡ್ತೀನಿ. ಅಥವಾ ನೀವು ಯಾವುದೋ ಒಂದು ಉದ್ಯೋಗದಲ್ಲಿ ಇರ್ತೀರಿ, ಆ ಉದ್ಯೋಗದಲ್ಲಿ ನಿಮಗೆ ಯಶಸ್ಸು ಕಾಣ್ತಾ ಇರಲ್ಲ, ಅಲ್ಲಿ ಹೇಗೆ ನೀವು ಇದನ್ನು ಬಳಸ್ಕೊಂಡು ನೀವು ಬೆಳಿಬಹುದು ಅನ್ನೋದು ನಾನು ಹೇಳಿಕೊಡ್ತೀನಿ. ದಯಮಾಡಿ ಆಸಕ್ತಿ ಇದ್ದವರು ನಮಗೆ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಮ್ಮ ಇದರಿಂದ ನಿಮಗೆ ಆನ್ಲೈನ್, ನೀವು ಯಾವುದೇ ಜಿಲ್ಲೆಯಲ್ಲಿ ಇರಲಿ, ಯಾವುದೇ ತಾಲೂಕು ಇರಲಿ, ಅಥವಾ ಯಾವುದೇ ರಾಜ್ಯದವರು ಇರಿ, ಕನ್ನಡದವರಾಗಿದ್ರೆ, ಯಾಕೆಂದ್ರೆ ಭಾಷೆ ಮೊದಲನೇ ಆದ್ಯತೆ ಕನ್ನಡ. ಯಾಕೆಂದ್ರೆ ನನಗೆ ಬೇರೆ ಭಾಷೆಗಳಲ್ಲಿ ಅಷ್ಟು ಹೇಳಲಿಕ್ಕೆ ಬರೋದಿಲ್ಲ. ಬರುತ್ತೆ, ಬೇಸಿಕ್ ಆಗಿ ನನಗೆ ಮಲಯಾಳಿ ಬರ್ತದೆ, ತಮಿಳು ಬರ್ತದೆ, ತುಳು ಬರ್ತದೆ, ಹಿಂದಿ ಬರ್ತದೆ, ಉರ್ದು ಬರ್ತದೆ. ಹಾಗಿದ್ದಾಗ ಅದನ್ನ ಪರಿಪೂರ್ಣ ನಮ್ಮ ಕನ್ನಡದಲ್ಲಿ ನಾವು ಸ್ವಚ್ಛವಾಗಿ ಹೇಳ್ಕೊಟ್ಟಷ್ಟು ಬರೋದಿಲ್ಲ. ಹಾಗಿದ್ದಾಗ ಇದ್ದಿದ್ದು ಮೊದಲೇ ಹೇಳಿರ್ತೀನಿ, ನಿಮಗೆ ಕನ್ನಡ ಅರ್ಥವಾಗ್ತಿದೆ, ಅರ್ಥ ಮಾಡಿಕೊಂಡು ನೀವು ಜಾಯಿನ್ ಆಗಿ ಅದರ ಬಗ್ಗೆ ತಿಳ್ಕೊಳ್ಬಹುದು. ಇನ್ನೊಂದು ವಿಶೇಷ ಸಂಚಿಕೆ ನಾನು ಕಲಿಸ್ಕೊಡುವಂಥ ಕ್ಲಾಸಿಂದ ನಿಮಗೆ, ಯಾಕೆಂದ್ರೆ ನಮ್ದೆಲ್ಲ ಬಂದು ನ್ಯಾಚುರಲ್ ವಾಸ್ತು, ನ್ಯಾಚುರಲ್ ಆಯ, ಭೂಮಿ ಪಂಚಭೂತಗಳಿಗೆ ಅನುಗುಣವಾದಂಥ ವಾಸ್ತು ಇರ್ತದೆ. ನಮ್ಮಲ್ಲಿ ಯಾವುದೇ ಅಳವಡಿಕೆಗಳಿರಲ್ಲ. ಯಾಕೆಂದ್ರೆ ಕಾಯಿಲೆ ಬಂದಿದೆ ಅಂದ್ರೆ ಅದನ್ನು ಶಾಶ್ವತವಾಗಿ ಬರದ ರೀತಿಯಲ್ಲಿ ನಾವು, ಈಗ ಮನುಷ್ಯನಿಗೆ ಕಾಯಿಲೆ ಬಂದಿದೆ ಅಂದ್ರೆ ಮತ್ತೆ ಆ ರೋಗ ಉದ್ಭವಿಸಬಾರ್ದು ಅನ್ನೋ ರೀತಿಯಲ್ಲಿ ನಾವು ಡಾಕ್ಟರ್ ಹೇಗೆ ನಿಮಗೆ ಸರಿ ಮಾಡ್ತಾರೋ ಹಾಗೆ. ಆದ್ರೆ ಕಾಯಿಲೆ ಪದೇ ಬರ್ತಾ ಇದೆ, ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿದ್ರೆ ಅಂದ್ರೆ ಅಳವಡಿಕೆಗಳಿರ್ತದೆ. ಅಂದ್ರೆ ಅಳವಡಿಕೆಗಳು ಮಾತ್ರೆ ಔಷಧಿ ಇದ್ದಾಗೆ. ಆದ್ರೆ ಪರಿಪೂರ್ಣ ಅಲ್ಲಿಂದ ಒಂದು ಸಮಸ್ಯೆ ರಿಮೂವ್ ಮಾಡಬೇಕು ಅಂದ್ರೆ ಭೂಮಟ್ಟದಲ್ಲಿ, ಅಂದ್ರೆ ಭೂಮಿಯಿಂದಲೇ ನೀವು ಪ್ರಾರಂಭ ಮಾಡಿ ಆಯಾ ವಾಸ್ತುವನ್ನು ಮಾಡಿ ಪರಿಪೂರ್ಣ ಸುಖವನ್ನು ಅನುಭವಿಸ್ಬೋದು. ಇದಕ್ಕೆ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ಮತ ಇರೋದಿಲ್ಲ. ಇಲ್ಲಿ ಯಾವುದೇ ದೇವರನ್ನು ನಾವು ಅಡ್ಡ ತರೋದಕ್ಕಾಗಲ್ಲ. ಯಾಕೆಂತಂದ್ರೆ ಭಗವಂತ ವರವನ್ನು ಕೊಡುವುದಿಲ್ಲ, ಶಾಪವನ್ನು ಕೊಡುವುದಿಲ್ಲ, ಅವಕಾಶಗಳು ಮಾತ್ರ ಕೊಡ್ತಾರೆ. ಈ ಒಂದು ಬೇಸ್ ಮೇಲೆ ನಾನು ನಿಮಗೆ ವಿಜ್ಞಾನ ಶಾಸ್ತ್ರವನ್ನು ಹೇಳಿಕೊಡ್ತೀನಿ, ಒಂದು ಗಣಿತ ಶಾಸ್ತ್ರವನ್ನು ಹೇಳಿಕೊಡ್ತೀನಿ. ಆ ಒಂದು ಎಲ್ಲದನ್ನು ನೀವು ಕಲ್ತುಕೊಂಡು ಸಮೃದ್ಧಿ ಆಗಬೇಕು ಅಂತ ಇದ್ರೆ ಉತ್ತಮ ರಾಜಯೋಗದಲ್ಲಿ, ಉತ್ತಮ ಶ್ರಾವಣ ಮಾಸದಲ್ಲಿ ಪರಿಪೂರ್ಣವಾದಂಥ ಒಂದು ಸಮೃದ್ಧಿ ಜೀವನವನ್ನು ನೀವು ಕಟ್ಟಿಕೊಂಡು ಸಮೃದ್ಧಿಯಾಗಿ ನೀವು, ನಿಮ್ಮ ಕುಟುಂಬ, ನೀವು, ನಿಮ್ಮ ಸಂಸಾರ, ನಿಮ್ಮ ಯಶಸ್ಸು, ನಿಮ್ಮ ಕೀರ್ತಿ, ನಿಮ್ಮ ಮನೆ, ಹಾಗೆ ನಿಮ್ಮ ಹಣ ಐಶ್ವರ್ಯ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಯಾರಿಗೆಲ್ಲ ಈ ಕಾರ್ಯಕ್ರಮ ಇಷ್ಟವಾಯಿತು, ಬೇಗ ಜಾಯಿನ್ ಆಗ್ಲಿಕ್ಕೆ ಆಸಕ್ತಿ ಇದ್ದರು ಕಾಲ್ ಮಾಡಿ, ನಾನೇ ನಿಮ್ಗೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಹೇಳ್ತೀನಿ. ಹಾಗೆಯೇ ಪರಿಪೂರ್ಣವಾಗಿ ನನ್ನ ಚಾನಲನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಗೆ ಏನೇ ಡೌಟ್ ಇದ್ರೆ, ಯಾಕೆಂದ್ರೆ ಎಲ್ಲರೂ ಒಂದೇ ಸಲ ಬಂದು ನನ್ನ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಹಾಗೆ ಒಬ್ಬೊಬ್ಬರಿಗೆ ನಿಮ್ಗೆ ಅದನ್ನ ಬಗ್ಗೆ ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾ, ನಿಮ್ಮ ಮಕ್ಕಳ ಭವಿಷ್ಯನೂ ಚೆನ್ನಾಗಿರಲಿ, ನಿಮ್ಮ ಪತಿ ಪತ್ನಿಯರ ಬಾಂಧವ್ಯನೂ ಚೆನ್ನಾಗಿರಲಿ. ಹಾಗೆ ನೀವು ಸಮಾಜದಲ್ಲಿ ಒಬ್ಬರು ಮಾದರಿ ವ್ಯಕ್ತಿಗಳಾಗಿ, ನಿಮ್ಮಿಂದ ಸಮಾಜ ಉದ್ಧಾರ ಆಗಬೇಕು, ಸಮಾಜಕ್ಕೆ ನಾವು ಏನೋ ಒಂದು ಕೊಡಬೇಕು, ಸಮಾಜಕ್ಕೆ ನಾವು ಯಾವತ್ತೂ ಭಾರವಾಗಬಾರ್ದು, ಸಮಾಜ ನಮಗೇನು ಕೊಡಿ ಅದರದ್ದು ಫಸ್ಟ್ ನಾವು ತಿರುಗಿ ವಾಪಸ್ ಕೊಡುವಂಥ ಮನಸ್ಥಿತಿಯವ್ರು ನಾವು ಆಗಬೇಕು ಅಂತ ಹೇಳ್ತಾ, ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ನೀವು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರ ಬಗ್ಗೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ. ನಾನೊಂದು ಕಂಪ್ನಿನಲ್ಲಿ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದೀನಿ. ಆ ಆಫೀಸರ್ ಅಂತಂದ್ರೆ ನನಗೆ ಆರೋಗ್ಯದ ಅಂದ್ರೆ ನ್ಯಾಚುರಲ್ ಉತ್ಪನ್ನಗಳಿಂದ, ನಮ್ಮ ಸ್ವದೇಶಿಯ ವಸ್ತುಗಳನ್ನು ಬಳಸಿ ಹೇಗೆ ನಿಮ್ಮ ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಬೇಕು, ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ದೇಹವನ್ನು ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ಹೇಳ್ಕೊಡ್ತೀನಿ. ಆದರೆ ಅದಕ್ಕೆ ಬೇರೆಯ ಒಂದು ಕಾರ್ಯಕ್ರಮ ಇರ್ತದೆ, ಅದನ್ನು ಸಹ ನಿಮ್ಗೆ ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.